ನಾ ಮಾಡ್ತೀವ್ರಿ ನಾವು ಇಲ್ಲಿ ಮಟ್ಟ ಹೊರಗೆ ಬಿದ್ದೀವಿ ಸರ್ ಈ ವಿಷಯದ ಮಾತ್ರ ಸರ್ ಮೂವತ್ತನೇ ಮೂವತ್ತನೇ ಇವರೆಲ್ಲ ಮೂವತ್ತೈದು ನಮ್ಮ ಇವರು ಮೂವತ್ತೈದು ಏನಿದ್ರೆ ಎಲ್ಲ ವಾರ್ಡ್ ಒಂದು ಬಿಡುಗಡೆ ಅಲ್ಲ ನಾವು ಮನೆ ಬಂದ್ರು ನಮ್ ಗರಾಗ ಬಿಡೋದಿಲ್ಲ ಗೌಡ್ರು ಕರೀತಾರೆ ಗೌಡ್ರು ಕರೀತಾರೆ ಅವ್ರು ಒಮ್ಮೆ ಕರೆದ್ರೆ ಇವ್ರು 10 ಸಲ ಕರೀತಾರೆ ಮನೆ ಬಿಡ್ತಾರೆ ಮೊನ್ನೆ ಇಲ್ಲ ಚೌಡಿ ಭಾರಿ ಕೆಲಸ ಗಣ್ಯಮಾನ್ಯರೇ ಹಿರಿಯರಾದ ಮುಖ್ಯಮಂತ್ರಿಗಳೇ ಹಿರಿಯರ ಮಾರ್ಗದರ್ಶಕ ಡಿ ಆರ್ ಪಾಟೀಲ್ರವರೇ ಈ ಸಂದರ್ಭದಲ್ಲಿ ಪದೇ ಜೀವನ ಭೇಟಿಯಾಗಿ ಚುನಾವಣೆಗೆ ನಾವು ನಾಮಪತ್ರ ಮಾಡುವ ವೇಳೆಗೆ ಅಜ್ಜನ ಆಶೀರ್ವಾದ ತೆಗೆಯಬೇಕು. ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ನನ್ನನ್ನು ಗದಗಿನ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ ದಿವಸನ ಅವರಲ್ಲಿ ಬಂದು ಆಶೀರ್ವಾದ ಪಡೆದು ನಾಮಕರಣ ನಾಮಿನೇಷನ್ ಮಾಡೋದಕ್ಕೆ ಅರ್ಪಣೆ ಪಡ್ಕೊಂಡು ಅವರ ಆಶೀರ್ವಾದದಿಂದ ಮುಂದೆ ಹೋಗಬೇಕು ಅಂತ ಹೇಳಿ ಈ ಒಂದು ಸುಸಂದರ್ಭದಲ್ಲಿ ಆಗಮಿಸಿದ್ದೇನೆ. ನಾನು ಬಂದ ತಕ್ಷಣ ಕಲ್ಲಯ್ಯ ಏನು ಪ್ರೀತಿ, ಆ ಗೌರವ, ವಿಶ್ವಾಸ, ಆದರ ಅವೆಲ್ಲವುಗಳನ್ನು ಏಕೀಕೃತ ಮಾಡಿ ಅಭಿವ್ಯಕ್ತಿಗೊಳಿಸಿ ಆಶೀರ್ವಾದ ಮಾಡಿದರು. ನನಗೆ ಬಹುದೊಡ್ಡ ಶಕ್ತಿ ಬಂದಂತಾಯಿತು. ಅವರ ಆಶೀರ್ವಾದ ನನ್ನ ಸಾರ್ವಜನಿಕ ಬದುಕಿದ್ದಕ್ಕೂ ಇರಲಿ ಅಂತೇಳಿ ಹಾರೈಕೆ ಮಾಡ್ತೀನಿ. ಅದರ ಜೊತೆಗೇ ಬರಲಿರುವ ಈ ಯುದ್ಧದೋಪಾದಿಯ ಚುನಾವಣೆಯೊಳಗೆ ಸಾತ್ವಿಕ ಸಮಾಜ ಸೃಷ್ಟಿ ಮಾಡೋದ್ರೊಳಗೆ ನಮ್ಮ ಹೆಜ್ಜೆಗಳನ್ನು, ದೃಢವಾದ ಹೆಜ್ಜೆಗಳನ್ನು ಹಾಕುವ ಹಂಬಲ ನಮ್ಮ ಸಮಾಜದಲ್ಲಿ ಈಗ ನಡೆದಿರ್ತಕ್ಕಂಥ ಏನು ಘಟನೆಗಳಿದಾವೆ ಆ ಘಟನೆಗಳನ್ನು ಗಮನದಲ್ಲಿ ಇಟ್ಕೊಂಡಾಗ ಎತ್ತ ನಾವು ಸಾಗಿದ್ದೇವೆ ಅನ್ನೋದೇ ಎಲ್ಲ ಸಾತ್ವಿಕರಿಗೂ ಎಲ್ಲ ಸಜ್ಜನರಿಗೂ ಒಂದು ದೊಡ್ಡ ಚಿಂತೆ ಆಗ್ಯದ. ಅಂಥ ಕಹಿ ಪ್ರಸಂಗಗಳ ವಿರುದ್ಧ ಹೋರಾಟ ಮಾಡುವಂಥ ಆ ಶಕ್ತಿ ಸ್ವಾಮಿಗಳು ನಮಗೆ ಕೊಟ್ಟರೆ ಮಾತ್ರ ನಾವು ಬಲಯುತವಾಗಿ ಹೋರಾಟ ಮಾಡ್ಬೋದು. ಅಂಥ ಶಕ್ತಿಯನ್ನು ಪೂಜ್ಯ ಕಲ್ಲಯ್ಯಜ್ಜ ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ಪಡೆದು ಅವರಲ್ಲಿರ್ತಕ್ಕಂಥ ಆ ಶ್ರದ್ಧೆ ಭಕ್ತಿಯ ಮೂಲಕ ಆ ಶಕ್ತಿಯನ್ನು ನನಗೆ ದಾರಿ ಎರಿಬೇಕು ಅಂತ ಹೇಳಿ ಕಲ್ಲಯ್ಯಜ್ಜನಲ್ಲಿ ಪ್ರಾರ್ಥನೆ ನಿಮ್ದ ಆಶೀರ್ವಾದ ಹೇಳ್ರಿ, ಆಮೇಲೆ ಅದು ಆಶೀರ್ವಾದ ಅಜ್ಜಾರ ಬರ್ತಾರಂತ ನಾನೇ ಬರ್ತೀನಿ ಅಂತ APMCಗೆ ರೆಡಿ ಮಾಡಿ ಎತ್ತಿದ್ದು ಬಂದು ಅಬ್ಸರ್ವೇಷನ್ ಮಾಡಿಕೊಂಡು ನಾವೇನೇ ಕೇಳಿದ್ವಿ ಅಬ್ಸರ್ವೇ ಕೇಳಿದ್ವಿ. ನೀವು ಒಂದು 30,000 ಫುಟ್ ಜಾಗ ಕೊಟ್ಟಿದ್ವಿ. ಆ ನಂತರ ಮರುದಿವಸ ನಾನು ಕರ್ಕೊಂಡು ಹೋಗಿ 68,000 ರೂಪಾಯಿ ಕೊಟ್ಟು ಆ ಜಾಗ ಖರೀದಿ ಮಾಡಿಸಿದ್ವಿ. ಮತ್ತು ಅಬ್ಸರ್ವ್ ಊರಾಗಿದ್ದಿಲ್ಲ, ಫಸ್ಟ್ ದೇವ್ರ ಹೊಸ್ಬಿಟ್ಟು ಇವತ್ತು ನನಗೊಂದು ಕಾರ್ಡ್ ಮಾಡಿಸ್ಕೊಟ್ಟು ಅಲ್ಲಿಂದ ಸಹಿ ಮಾಡಿಸಿ ಮುಂದೆ ಕೊಟ್ಟಿವಿ. ಇನ್ನೂ ಇದಕ್ಕಿನ ಉಪಕಾರ ಏನಾಗುತ್ತೆ? ಮತ್ತು ಮಂದಿ ಅಂತೂ ಮತ್ತಿಷ್ಟು ನಮಗೆ ಜಾಗ ಅನುಕೂಲ ಮಾಡಿಕೊಡ್ತೀವಿ. ಸುಮಾರು ಒಂದು 2 ಕೋಟಿ ರೂಪಾಯಿ ಅಷ್ಟು ಮಾಡಿಕೊಡ್ತಾರೆ ಅಂತ ನಾವು ಮರ್ಯಾಕೆ ಸಾಧ್ಯ ಇಲ್ಲ. ಆದರೂ ನಾನು ಹೇಳ್ಬೇಕಂದ್ರೆ ಪಂಚಾಯತಿಗಾಗ್ಬೋದು,
ಪುಟ್ಟರಾಜ್ ಗವಾಯಿಗಳು ಮತ್ತು ಅಣ್ಣ ತಮ್ಮರಿಗೆ ಯಾವಾಗೇ ಆಶೀರ್ವಾದ, ಈಗ ಅಂತಿಲ್ಲ, ಯಾವಾಗೇ ಆಶೀರ್ವಾದ. ಮುಂದಕ್ಕೆ ಹೋಗಕ್ಕೆ ಮಾರ್ಗ ಮಾಡೋನು ಮತ್ತು ಸೇವೆ ಮಾಡೋದಂತ ನಾವು ಆದ. ಪೂಜ್ಯ ನನ್ನ ವಿದ್ಯಾಗುರುಗಳಾದಂಥ ಪಂಡಿತ್ ಪುಟ್ಟರಾಜ ಗುರುಗಳ ಪಾದ ನನ್ನ ಮಸ್ತಕದ ಮೇಲೆ ಧರಿಸಿಕೊಂಡು ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರೇಶ್ವರ ಪೂಜ್ಯರ ಪಾದವನ್ನು ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಈ ನಮ್ಮ ಗದಗ ಮಹಾನಗರದ ಯಾವತ್ತೂ ಆಧ್ಯಾತ್ಮ ರಂಗದಲ್ಲಿ ಮತ್ತು ಸಾಮಾಜಿಕ ಚಿಂತನದಲ್ಲಿ ಒಳ್ಳೆ ಹಿರಿಯರು, ರಾಜಕೀಯ ಅನುಭವವುಳ್ಳವರು, ಸುಮಾರು ಸಾಕಷ್ಟು ವರ್ಷ ಕೂಡ ಈ ರಾಜಕೀಯ ರಂಗದಲ್ಲಿ ಅನುಭವವುಳ್ಳಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರವರು ಇವತ್ತು ಆಶ್ರಮಕ್ಕೆ ಬಂದು ಪೂಜ್ಯ ಗುರುಗಳ ದರ್ಶನ ಮಾಡಿಕೊಂಡು ಇವತ್ತು ಈ ಕಾಂಗ್ರೆಸ್ ಪಕ್ಷದಿಂದ ಅವರು ಏನಾಗಬೇಕಾಯ್ತು ಕೇಳಿದ್ರೆ, ಒಟ್ಟಾರೆ ಹೇಳ್ಬೇಕಂದ್ರೆ ಸ್ಪಷ್ಟವಾಗಿ ನಿಚ್ಚಳ ಬಹುಮತದಿಂದ ಈ ಸರಿ ಅವರು ಖಂಡಿತವಾಗಿ ಆರಿಸಿ ಬರಲೇಬೇಕು. ಯಾಕಂತ ಕೇಳಿದ್ರೆ ಈ ಗದಗ ವೀರೇಶ್ವರ ಪುಣ್ಯಾಶ್ರಮ ಇದು ಬರೇ ಗದಗ ಅಷ್ಟೇ ಅಲ್ಲ, ನಮ್ಮ ನಾಡಿಗೆ ಕೂಡ ಬಹಳ ದೊಡ್ಡ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಪುಣ್ಯಾಶ್ರಮ. ಈ ಪುಣ್ಯಾಶ್ರಮ ಗದಗ ಆಗಬೇಕಂದ್ರೆ ಇವತ್ತು ಬಸರಿಗಿಡದ ಈರಣ್ಣವ್ರು ಏನು ಈ ಭೂಮಿ ದಾನ ಮಾಡಿದ್ರು ಅಂತೇಳಿ ಪುಣ್ಯಾಶ್ರಮ ಆಯ್ತು. ಇವತ್ತು ನಮ್ಮ ಶಿಕ್ಷಣ ಇವತ್ತು ಮುಂದುವರಿಬೇಕಾದ್ರೆ ಸಾಕಷ್ಟು ಜಾಗ ನಮ್ಮ ಡಿ ಆರ್ ಪಾಟೀಲ್ ಸಾಹೇಬರು, ಎಚ್ ಕೆ ಪಾಟೀಲ್ ಸಾಹೇಬರು ಕೂಡಿ ಸಾಕಷ್ಟು ಈ ಕಾಲೇಜು ಕಟ್ಟಕ್ಕೆ ಜಾಗ ಕೂಡ ದಾನ ಮಾಡ್ಯಾರ. ಮುಂದೆ ಸ್ಮಾರಕ ಭವನ ಕೂಡ ಕಟ್ಟಕ್ಕೆ ಜಾಗ ದಾನ ಮಾಡ್ಯಾರ. ಇದು ಬಸರಿಗಿಡದ ವೀರಣ್ಣವರು ಮತ್ತು ನಮ್ಮ ಡಿ ಆರ್ ಪಾಟೀಲ್ ಸಾಹೇಬರು, ಎಚ್ ಕೆ ಪಾಟೀಲ್ ಸಾಹೇಬ್ರ ಹೆಸರು ಪೂಜ್ಯರು ಇರುವವರೆಗೂ ಕೂಡ ಅವ್ರ ಹೆಸರು ಅಜರಾಮರಾಗಿ ಉಳಿಯುವಂಥ ಅವರು ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಿರೋದ್ರಿಂದ ನಮ್ಮ ನಾಡಿನ ಒಂದು ಸಮಾಜ ಏನಪ್ಪ ಅಂದ್ರೆ ಅವರಿಗೆ ಒಳ್ಳೆ ಸಾತ್ವಿಕರು ಇರೋದರಿಂದ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಈ ಸರಿ ಎಲ್ಲ ಜನರು ಅವರಿಗೆ ಸಹಕಾರ ನೀಡಿ ಅವ್ರನ್ನ ಆರಿಸಿ ತರಬೇಕಂತೇಳಿ ಪೂಜ್ಯ ಗುರುಗಳ ಪಾದದಲ್ಲಿ ಬೇಡುತ್ತಾ, ಮತ್ತು ಅಂಥ ನಮ್ಮ ಹಿರಿಯರು ಭಾಳಷ್ಟು ಕೂಡ ನಮ್ಮ ಮೇಲೆ ಎಲ್ಲೇ ಕಂಡ್ರು ಕೂಡ ಭಾಳಷ್ಟು ಪ್ರೀತಿ. ನಾವು ಎಲ್ಲೇ ತಾವು ದೂರ ಇದ್ರೂ ಕಾರ್ಯಕ್ರಮದಲ್ಲಿ ನಾವು ಇದ್ದಾಗ ನಾವು ಬರ್ತೀನಿ ತಡ್ರಿ ಒಂದು 2 ನಿಮಿಷ ಮತ್ತು ಬಂದ ಮ್ಯಾಗ ಹೋಗ್ಲಿ ಅಂತೇಳಿ ಎಲ್ಲೇ ವೇದಿಕೆ ಇದ್ದರೂ ಕೂಡ ಅಷ್ಟು ಪ್ರೀತಿಯಿಂದ ಅವರು ಹಿರಿಯರಾದರೂ ಕೂಡ ಒಂದು ಹಿರಿಯ ನಮ್ಮಂಥ ಸ್ವಾಮೀಜಿಯವ್ರ ಮೇಲೆ ಭಾಳಷ್ಟು ಪ್ರೀತಿ ಇಟ್ಕೊಂಡು ಅವರು ವೇದಿಕೆಯಲ್ಲಿ ಕೂಡ ಹೇಳ್ತಿರ್ತಾರೆ, ಅವ್ರು ಏನು ಮಾರ್ಗ ಮಾಡ್ತಾರೆ ಹಂಗೆ ನಡ್ಕೊಂತೀವಿ ಅಂತೇಳಿ. ಆದರೆ ಅವ್ರಿಗೆಲ್ಲ ಅನುಭವ ಐತಿ. ಒಟ್ಟಾರೆ ನಮ್ಮವರು ಅವ್ರು ಆರಿಸಿ ಬಂದರೆ ಅದು ನಮಗೆ ಗದಗಿಗೆ ಒಂದು ಕೀರ್ತಿ, ಎಲ್ಲರಿಗೂ ಒಂದು ಒಳ್ಳೆಯದು ಕೆಲಸ ಅವರು ಮಾಡುವಂಥ ಶಕ್ತಿ ಭಕ್ತಿ ಆ ಗುರುಕುಮಾರ ಪಂಚಾಕ್ಷರೇಶ್ವರ ಪುಟ್ಟರಾಜ ಗುರುಗಳು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಅವರು ಸಂಪೂರ್ಣವಾಗಿ ಬಹುಮತದಿಂದ ಆರಿಸಿ ಬರಬೇಕಂತೇಳಿ ಬಂದೇ ಬರ್ತಾರಂತೇಳಿ ನಾನು 2 ಮಾತನ್ನ ಗುರುವಿನ ಪದಕ ಅರ್ಪಣೆ ಮಾಡಬೇಕು. ಆಗಮಿಸಿದಂಥ ಎಲ್ಲ ಹಿರಿಯರಲ್ಲಿ ತಾವು ಕೂಡ ಅವ್ರ ಜೊತೆಗೆ ಒಂದೊಂದು ಸಲ ಕರೆಸಿ ಸಾಕಷ್ಟು ಜನರಿಗೆ ಒಂದು ಧರ್ಮದ ಅರ್ಥ ರೊಕ್ಕ ಕೊಡೋರು ಉಂಟು, ಬೇಡಿ ಕೊಡೋರು ಉಂಟು, ಬಂಗಾರ ಆಸ್ತಿ ಕೊಡೋರು. ಆದರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸುಖ ಕೊಡ್ತಕ್ಕಂಥ ಕೆಲಸ ನಮ್ಮ ಸನ್ಮಾನ್ಯ ಡಿ ಆರ್ ಪಾಟೀಲ್ ಸಾಹೇಬರು ಅದನ್ನು ಮಾಡ್ಯಾರ. ನಮ್ಮ ಡಿ ಆರ್ ಪಾಟೀಲ್ ಸಾಹೇಬರು ಅವ್ರನ್ನೂ ನಾವು ಮರೆಯಂತಾಗಿಲ್ಲ. ಅವರು ಸಹಕಾರ ಕೂಡ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಅವರು ಸಹಕಾರ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಮಾಡಿ ಒಟ್ಟಾರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಈ ಸಾರಿ ಅವ್ರು ಆರಿಸಿ ಬರಬೇಕಂತೇಳಿ ತಮ್ಮೆಲ್ಲರಿಗೆ ತಿಳಿಸುತ್ತಾ, ನಮ್ಮ ಮ್ಯಾನೇಜರ್ ಕೂಡ ವೇದಮೂರ್ತಿ ಬಸವಸ್ವಾಮಿ ಮಠವರು ಅವರು ಕೂಡ ಹೇಳಿದರು. ಹಂಗೆ ಎಲ್ಲರ ಪ್ರೀತಿ ಅವ್ರನ್ನಾಗಿದ್ದು ನಮ್ಮವರೇ ಆರಿಸಿ ಬಂದರೆ ಅದು ನಮಗೊಂದು ಹೆಮ್ಮೆ ಅಂತ ತಿಳ್ಕೊಂಡು ನಾವು ಸಂಪೂರ್ಣವಾಗಿ ಅವರಿಗೆಲ್ಲ ಸಹಾಯ ಸಹಕಾರ ಮಾಡೋಣ, ನಮ್ಮವ್ರನ್ನ ನಾವು ಆರಿಸಿ ತರೋಣ ಅಂತೇಳಿ ತಮ್ಮೆಲ್ಲರಿಗೆ ತಿಳಿಸಿ ನನ್ನ 2 ಮಾತನ್ನು ಗುರುವಿನ